ಇಲ್ಲಿ ಒಂದು ಸಂಗತಿನ ಹೇಳಲೇಬೇಕು. ಹಿಂದೊಂದು ಸರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನನಗೊಂದು ಫೋನ್ ಬಂತು. ಅವರು ಒಂಥರ ವಿಚಿತ್ರವಾದಂಥ ಬೇಡಿಕೆ. ಸಾಮಾನ್ಯವಾಗಿ ಸಿದ್ದರಾಮಯ್ಯ ಆ ರೀತಿ ಫೋನ್ ಮಾಡುವಂಥವ್ರಲ್ಲ, ಅವರ ಕಚೇರಿಯಿಂದ ಫೋನ್ ಬಂತು. ಆಮೇಲೆ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ರು. ಅವ್ರಿಗೆ ಹೇಳಿದ್ದೇನು ಅಂತಂದರೆ, ನೀವೇನೋ ನನ್ನ ಹೆಂಡತಿ ವಿಜುವಲ್ ತೋರಿಸ್ತಾ ಇದ್ದೀರಂತೆ, ಅವರು ದೇವಸ್ಥಾನಕ್ಕೆ ಹೋಗಿದ್ದು, ದಯವಿಟ್ಟು ನಿಲ್ಲಿಸ್ಬಿಡಿ ರಂಗನಾಥ್ ಅಂತಂತಂದರು. ನನಗೆ ಆಶ್ಚರ್ಯ, ಹೌದಾ ಅಂಥೇಳಿ ಕೊನೆಗೆ ಅಂದರೆ ಯಾವುದೇ ಕಾರಣಕ್ಕೂ ನಾನು ಕಾಣಿಸ್ಕೋಬಾರ್ದು ಅನ್ನುವಂಥ ನಿಲುವು ಪಾರ್ವತಿಯವ್ರದ್ದು. ಅದಕ್ಕೋಸ್ಕರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಾವು ನಿಲ್ಲಿಸಿದ್ವಿ. ಕೊನೆಗೆ ಬಹಳಷ್ಟು ದಿನಗಳಾದ ಮೇಲೆ ಅವ್ರ ಹತ್ರದವರೊಬ್ರು ಹೇಳಿದರು, ರಂಗನಾಥ್ ಆ್ಯಕ್ಚುಲಿ ನೀವು ತೋರಿಸ್ತಾ ಇದ್ರಲ್ಲ ವಿಜುವಲ್ಲೇ ತಪ್ಪು, ಅವರ ಹೆಂಡತಿ ಪಕ್ಕದಲ್ಲಿದ್ದರು, ನೀವು ಅವ್ರ ಪಕ್ಕದಲ್ಲಿರುವಂಥವ್ರಿಗೆ ಸರ್ಕಲ್ ಹಾಕ್ಬಿಟ್ಟು ನೀವು ತೋರಿಸ್ತಾ ಇದ್ರಿ ಸಿ ಎಂ ಪತ್ನಿ ಅಂತ, ಅಲ್ಲವೇ ಅಲ್ಲ ಅವರು ಅಂತ. ಅಂದರೆ ಸಿ ಎಂ ಪತ್ನಿ ಎಲ್ಲೂ ಕೂಡ ಈ ರೀತಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಭಾಳ ತುಂಬ ಮರ್ಯಾದಸ್ಥ ಹೆಣ್ಣುಮಗಳು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅವರ ಹೆಸರಿನ ಮೇಲೆ ಬಂದಂಥ ಇದೆಯಲ್ಲ, ಅದು ತನ್ನ ಗಂಡನಿಗೂ ಕೂಡ ಕೆಟ್ಟ ಹೆಸರು ತರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಮೊದಲೇ ನಾನು ನಿರ್ಧಾರಕ್ಕೆ ಬಂದಿದ್ದೆ, ಆದರೆ ಕೆಲವರು ಹೇಳಿದ್ರು ಬೇಡ ಎದುರಿಸಬೇಕು ಅಂತ, ಅದಕ್ಕೋಸ್ಕರ ಸುಮ್ಮನಿದ್ದೆ ಅಂತಾರೆ ಪಾರ್ವತಿ. ಇದಾದಮೇಲೆ ಸಿದ್ದರಾಮಯ್ಯನವರು ಪಾರ್ವತಿಯವರ ನಿರ್ಧಾರಕ್ಕೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಅವರ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ. ಏನು ಹೇಳಿದ್ರು ಸಿದ್ದರಾಮಯ್ಯನವರು, ಬನ್ನಿ ನೋಡ. ಮೈಸೂರಿನ ಮುಡಾ ಭೂಸ್ವಾಧೀನ ನಡೆಸದೆ ವಶಕ್ಕೆ ಪಡೆದಿದ್ದ ಜಮೀನಿಗೆ ಪರಿಹಾರ ರೂಪದಲ್ಲಿ ನೀಡಿದ್ದ ನಿವೇಶನಗಳನ್ನು ನನ್ನ ಪತ್ನಿ ಪಾರ್ವತಿ ಹಿಂತಿರುಗಿಸಿದ್ದಾರೆ. ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗಾಗಿ ವಿರೋಧ ಪಕ್ಷಗಳು ಸುಳ್ಳು ದೂರನ್ನು ಸೃಷ್ಟಿಸಿ ನನ್ನ ಕುಟುಂಬವನ್ನು ವಿವಾದಕ್ಕೆ ಎಳೆದು ತಂದಿರುವುದು ರಾಜ್ಯದ ಜನತೆಗೂ ತಿಳಿದಿದೆ. ಈ ಅನ್ಯಾಯಕ್ಕೆ ತಲೆಬಾಗದೆ ಹೋರಾಟ ಮಾಡಬೇಕೆಂಬುದು ನನ್ನ ನಿಲುವಾಗಿತ್ತು. ಆದರೆ ನನ್ನ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವ ನನ್ನ ಪತ್ನಿ ಈ ನಿವೇಶನಗಳನ್ನು ಹಿಂತಿರುಗಿಸುವ ನಿರ್ಧಾರ ಕೈಗೊಂಡು ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ. ನನ್ನ 4 ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಕೂಡ ಮಧ್ಯ ಪ್ರವೇಶಿಸದೆ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನನ್ನ ಪತ್ನಿ ನನ್ನ ವಿರುದ್ಧದ ದ್ವೇಷದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸುವಂತಾಗಿರುವುದಕ್ಕೆ ನನಗೆ ವಿಷಾದವಿದೆ. ಹೀಗಿದ್ದರೂ ನಿವೇಶನಗಳನ್ನು ಹಿಂತಿರುಗಿಸಿದ ನನ್ನ ಪತ್ನಿಯ ನಿರ್ಧಾರವನ್ನು ನಾನು ಗೌರವಿಸುತ್ತೇನೆ. ಇನ್ನು ಇದು ಸಿ ಎಂ ಪತ್ನಿ ಮುಖಾಂತರ ಆಡಿಸ್ತಿರುವಂಥ ಪತ್ರ ನಾಟಕ ಅಂತ ಸ್ನೇಹಮಯಿ ಕೃಷ್ಣ ದೂರಿದ್ದಾರೆ. ಮೊದಲು ವಾಪಸ್ ಕೊಡಲ್ಲ ಅಂತಂತಂದ್ರಿ, ಈಗ ಇದ್ದಕ್ಕಿದ್ದಂಗೆ ಕೊಡ್ತಾ ಇದ್ದೀರಿ, ಇದರ ಅರ್ಥ ಏನು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ನೀವು ವಾಪಸ್ ಕೊಟ್ಟ ತಕ್ಷಣ ನಿಮ್ಮ ಮೇಲಿನ ಕೇಸುಗಳೆಲ್ಲ ಕೊನೆ ಆಗ್ತಾವ ಅಂತ ಕೂಡ ಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಜೊತೆಗೆ ಸ್ನೇಹಮಯಿ ಕೃಷ್ಣ ಮಾತಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿತ್ತು. ಇದೀಗ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ. ಏನು ಆ ನೋಟಿಸ್ ಅನ್ನು ಸ್ವೀಕಾರ ಮಾಡಿದ್ರು, ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಏನು ಮಾಹಿತಿಯನ್ನು ಅವರಿಗೆ ಅಗತ್ಯತೆ ಇದೆ ಅದನ್ನು ನೀಡಲಿಕ್ಕೆ ಅಂತೇಳಿ ಈಗಾಗಲೇ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ. ಯಾಕಂದರೆ ಅವರಿಗೆ ನಿನ್ನೆ ರಾತ್ರಿ ಈ ಒಂದು ನೋಟಿಸನ್ನು ನೀಡುವಂತಹ ಸಂದರ್ಭದಲ್ಲಿ ಬೆಳಗ್ಗೆ 7:30ಕ್ಕೆ ಹಾಜರಾಗಬೇಕು ಅಂತೇಳಿ ಸೂಚನೆ ನೀಡಿದರು. ಹೀಗಾಗಿ ಈ ಬಗ್ಗೆ ಮಾತಾಡಲಿಕ್ಕೆ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ತಮಗೆ ಮೊದಲ ನೋಟಿಸ್ ಇದು ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತದೆ? ಸರ್, ಖಂಡಿತ ಸರ್, ಈ ಪ್ರಕರಣಕ್ಕೆ ಇದು ಪ್ರಾರಂಭಿಕ ಹಂತದ ತನಿಖೆ ಆದ್ದರಿಂದ ಇದು ನಿಜವಾಗ್ಲೂ ಅದು ಮುಖ್ಯ ಆಗುತ್ತೆ. ಯಾಕಂದರೆ ಈ ಆರೋಪಕ್ಕೆ ಪೂರಕವಾಗಿ ಏನೇನು ನನ್ನ ಸಾಕ್ಷ್ಯಗಳಿದೆ, ಸೊ ಯಾವ ದಾಖಲಾತಿಗಳಿದೆ, ಸೊ ಇವೆಲ್ಲನೂ ಪಡ್ಕೊಂಡ ನಂತರದಲ್ಲಿ ಅವ್ರ ತನಿಖೆ ನಡೆಸೋದಕ್ಕೆ ಅನುಕೂಲ ಆಗಿರೋದ್ರಿಂದ ಈ ನನ್ನ ಒಂದು ವಿಚಾರಣೆ ಅಲ್ಲಿ ಅಗತ್ಯವಾಗಿದೆ. ಈ ಹಿಂದೆ ಸಹ ತಾವು ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ರಿ. ಮೊದಲ ಬಾರಿಗೆ ನೋಟಿಸ್ ಕೊಟ್ಟಾಗ ಏನೆಲ್ಲ ಮಾಹಿತಿಗಳ ಅಗತ್ಯತೆ ಇರುತ್ತೆ ಒಬ್ಬ ತನಿಖಾಧಿಕಾರಿಗೆ? ಸರ್, ನನ್ನ ಆರೋಪಕ್ಕೆ ಪೂರಕವಾಗಿ ಈಗಾಗಲೇ ನಾನು ಏನೇನು ದೂರಾಜಿ ಕೊಡಿ ಆ ದೂರಾಜಿಯಲ್ಲಿ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ಸೊ ಅದಕ್ಕೆ ಪೂರಕವಾಗಿ ಆ ತನಿಖಾಧಿಕಾರಿಗೆ ಯಾವ ಮಾಹಿತಿ ಮತ್ತು ದಾಖಲಾತಿ ಬೇಕು ಅನ್ನೋದು ಅವರು ಹೇಳಿದ ನಂತರ ನನಗೆ ಅದು ಗೊತ್ತಾಗುತ್ತೆ. ಒಟ್ಟಲ್ಲಿ ಆರೋಪಕ್ಕೆ ಪೂರಕವಾಗಿ ಏನೇನೆಲ್ಲ ಬೇಕು ಅನ್ನೋದು ತನಿಖಾಧಿಕಾರಿಗೆ ಅನಿಸುತ್ತೆ. ಆ ಎಲ್ಲ ದಾಖಲೆ ಸಂಗ್ರಹ ಮಾಡೋದು ಅವ್ರ ಕರ್ತವ್ಯ ಆಗಿದೆ. ಸೊ ಆ ಹಿನ್ನೆಲೆ ನನ್ನ ವಿಚಾರಣೆಗೊಳಪಡಿಸ್ತಾರೆ. ಆದರೆ ಸರ್, ಈಗ ನಮ್ಮ ನಿರಂತರ ವಾರ್ಡನ್ನು ಗಮನಿಸಿ ಅವರು ಇಲ್ಲಿ ಅನಾವಶ್ಯಕ ವಿಳಂಬ ಮಾಡಿದ್ರೆ ಸೊ ನಮ್ಮ ಮೇಲೆ ಒಂದು ಕಾನೂನು ಪ್ರಕ್ರಿಯೆ ನಡೀಬೋದು. ಈ ಥರ ಕಾರಣಗಳಿಂದ ಅವರು ತನಿಖೆಯನ್ನು ಚುರುಕುಗೊಳಿಸಿರ್ತಾರೆ. ಯಾಕಂದರೆ ಸ್ನೇಹಮಯಿ ಕೃಷ್ಣ ಯಾರು ಅನ್ನೋದು ಅಧಿಕಾರಿಗಳು ಗೊತ್ತಿದೆ. ಸೊ ಯಾವುದೇ ಕಾರಣಕ್ಕೂ ಬಿಡೋ ಅಂಥದ್ದಲ್ಲ, ಅಥವಾ ತಾವು ತಪ್ಪು ಮಾಡಿದ್ರು ಕೂಡ ಬಿಡೋವಂಥ ವ್ಯಕ್ತಿ ಅಲ್ಲ ಅಂತ ಗೊತ್ತಿರೋದ್ರಿಂದ ಅವರು ತಮ್ಮ ಕರ್ತವ್ಯನ ನಿರ್ವಹಣೆ ಮಾಡೋದಲ್ಲಿ ಎಚ್ಚೆತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಈಗ ತಾವು ಅವರು ಕೇಳುವಂಥ ದಾಖಲೆಗಳಿರ್ಬೋದು ಅಥವಾ ಅದೆಲ್ಲವನ್ನು ಸಿದ್ಧಪಡಿಸ್ಕೊಂಡಿದ್ದೀರಾ ಹೇಗೆ? ಖಂಡಿತವಲ್ಲ, ಎಲ್ಲ ದಾಖಲಾತಿಗಳನ್ನು ಹತ್ರ ಲಭ್ಯ ಇದೆ ಸರ್. ಈಗಾಗಲೇ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ಸೊ ಅದಕ್ಕೆ ಪೂರ್ವ ಮತ್ತೆಷ್ಟು ಯಾವ ದಾಖಲಾತಿಗಳನ್ನು ಕೇಳ್ತಾರೆ ಅದು ನನ್ನ ಬಳಿ ಇದ್ದರೆ ಅವ್ರಿಗೆ ಕೊಡೋಕ್ಕೆ ಸಿದ್ಧ ಇದ್ದೀನಿ. ಅಥವಾ ಅದು ಎಲ್ಲಿ ಸಿಗ್ಬೋದು ಅನ್ನೋದು ಮಾಹಿತಿ ಇರೋದ್ರಿಂದ ಅದು ಅಲ್ಲಿಂದ ಪಡ್ಕೊಳ್ಳೋದಕ್ಕೆ ಅವರಿಗೆ ನಾನು ತಿಳಿಸೋಕ್ಕೆ ಇಷ್ಟ. ಈಗ ದೂರುದಾರರಿಗೆ ನೋಟಿಸ್ ಆಯಿತು, ಈ ಆರೋಪಿಗಳಿಗೆ ನೋಟಿಸು ಅಥವಾ ವಿಚಾರಣೆ ಕರೆದು ಯಾವಾಗ ಆಗಬಹುದು ತಮ್ಮ ಪ್ರಕಾರ? ಯಾಕಂದ್ರೆ ತಾವು ಬಹಳಷ್ಟು ಕೇಸ್ ಮಾಡಿರೋದು ಅಧಿಕಾರಿಯ ವಿವೇಚನೆಗೆ ಬಿಟ್ಟದ್ದಾದ್ರೂ ಯಾವ ಹಂತಗಳಲ್ಲಿ ಇದಾಗುತ್ತೆ ಅಂದರೆ? ಸರ್, ಅದು ಆರೋಪಕ್ಕೆ ಪೂರಕವಾಗಿ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದಂಥ ಕೊನೆಯಲ್ಲೇ ಅವ್ರನ್ನ ಕರೆದು ಏನು ಇತ್ತೆಲ್ಲ ನಿಮ್ಮೆಲ್ಲ ಆರೋಪ ಇದೆ
ಅಂಥೇಳಿ ಅವರು ಕೊನೆ ಹಂತದಲ್ಲಿ ಕರೀತಾರೆ. ಸೊ ಪ್ರಾರಂಭಿಕ ಹಂತದಲ್ಲಿ ಅವರು ಕರೆಯೋದು ಸೂಕ್ತ ಅಲ್ಲ. ಯಾಕಂದರೆ ಎಲ್ಲ ಸಾಕ್ಷ್ಯಗಳು ಇಟ್ಕೊಂಡು ಅವ್ರನ್ನ ವಿಚಾರಣೆ ಒಳಪಡಿಸ್ಬೇಕಂತ. ಸೊ ಎಲ್ಲ ಸಾಕ್ಷ್ಯಗಳು ಸಂಗ್ರಹ ಮಾಡಿದ ನಂತರ ಅವ್ರನ್ನ ಕರೆದು ವಿಚಾರಣೆ ಮಾಡ್ತಾರೆ. ಸರ್ ಅವ್ರ ಪ್ರಭಾವ ಕಡಿಮೆ ಆಗಿದೆ ಅನ್ನೋದಕ್ಕೆ ಅವ್ರು ಏನು ನಿವೇಶನ ವಾಪಸ್ ಕೊಡ್ತಾ ಇದ್ದಾರೆ ಅದೇ ಒಂದು ಬಲವಾದ ಸಾಕ್ಷಿ. ಇಲ್ಲಿ ಸತ್ಯದ ಮುಂದೆ ಯಾವ ಪ್ರಭಾವ ಕೂಡ ನಿಲ್ಲಲ್ಲ ಸರ್. ಹಾಗಾಗಿ ಅವ್ರ ಪ್ರಭಾವ ಕಡಿಮೆ ಆಗಿರೋದು ಇವತ್ತು ಇಡೀ ರಾಜ್ಯ ಜನಕ್ಕೆ ಗೊತ್ತಾಗಿದೆ. ಏನು ಅವರು ಆರ್ಭಟ ಇತ್ತು, ನಾನು ತಪ್ಪು ಮಾಡಿಲ್ಲ, ನಾವು ಕಾನೂನುಬದ್ಧ ನಿವೇಶನ ಪಡೆದಿದ್ದೀವಿ ಅಂತ ಏನು ಸುಳ್ಳು ಹೇಳ್ಕೊಂಬಂದಿದ್ರು, ಅದು ಇವತ್ತು ರಾಜ್ಯ ಜನಕ್ಕೆ ಸತ್ಯ ಗೊತ್ತಾಗಿದೆ. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ನನ್ನ ವಿಚಾರಣೆ ಕರೆದಿದ್ದರೆ ಅಗತ್ಯ ದಾಖಲೆಗಳನ್ನು ನೀಡ್ತೇನೆ, ನನ್ನ ನಿಲುವಿಗೆ ಈಗಲೂ ಬದ್ಧವಾಗಿದ್ದೇನೆ, ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು, ದಸರಾದಲ್ಲಿ ಭಾಗವಹಿಸಬಾರದು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.